ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ ಆತ್ಮೀಯ ಬಂಧುಗಳೇ, ಬನ್ನಿ ಸಿರಿಧಾನ್ಯದ ಪಲಾವು. ಇದೇನಂತೀರಾ? ಜೋಳ ರಾತ್ರಿ ಇಡೀ ನೆನೆಸಿಟ್ಬಿಟ್ಟು ಬೆಳಗ್ಗೆ ಸಪ್ರೇಟಾಗಿ ಕುದಿಸ್ಕೋಬೇಕು. ಸ್ವಲ್ಪ ಉಪ್ಪಾಕಿ ಅದಕ್ಕೆ ಬೇಕಾದಂಥ ತರಕಾರಿಯನ್ನು ನೋಡೋಣ. ಈರುಳ್ಳಿ, ರುಚಿಗೆ ಒಂದೆರಡು ಹಸಿಮೆಣಸಿನ್ಕಾಯಿ, ಟೊಮೆಟೊ, ಹಾಗೆ ಹೀರೆಕಾಯಿ, ಕ್ಯಾರೆಟು, ಬೀನ್ಸು, ಇನ್ನೂ ಹಲವು ತರಕಾರಿಗಳನ್ನು ನಾವು ಹಾಕ್ಕೋಬಹುದು. ಸ್ಟೀಲ್ ಪಾತ್ರೆಯಲ್ಲೇ ಮಾಡಬೇಕು. ಯಾವುದೇ ಅಡುಗೆ ಮಾಡಿದರೂ ಕೂಡ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಎಲ್ಲ ಹಾಕಬೇಕು. ಎಲ್ಲ ಹಾಕ್ಬಿಟ್ಟು ಮೊದಲು ಹಸಿಮೆಣಸಿಕಾಯನ್ನು ಹಾಕಬೇಕು. ನಂತರ ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿಯನ್ನು ಲಾಸ್ಟಿಗೆ ಹಾಕಬೇಕು. ಆರೋಗ್ಯ ದೃಷ್ಟಿಯಿಂದ ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋಗಿ ಯಾವ ರೀತಿ ಪಲಾವ್ ರೆಡಿ ಆಗ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ಅಧ್ಯಾತ್ಮ, ಆನಂದ, ಆರೋಗ್ಯದ ಅರ್ಥವನ್ನು ತಿಳಿಬೇಕು, ಅನುಭವಿಸ್ಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ ಶ್ರೀ ಬಸವ ಯೋಗಾಶ್ರಮಕ್ಕೆ, ಬಸವ ಬೆಟ್ಟ, ಕಪ್ಪತ್ಗಿರಿ, ಕಡ್ಕೋಳ, ಶಿರಾಟಿ ತಾಲೂಕು, ಗದಗ ಜಿಲ್ಲಾ. ಇಂದಿನ ಸಂಚಿಕೆಯಲ್ಲೆಲ್ಲ ಹಲವು ಈ ರೀತಿ ಸಿರಿಧಾನ್ಯದ ಪದಾರ್ಥಗಳನ್ನು ತಯಾರಿಸೋದನ್ನು ನಾವು ಹೇಳಿದ್ದೀವಿ. ಅದನ್ನು ನೀವು ನೋಡ್ತಾ ಫಾಲೋ ಮಾಡ್ತಾ ಹೋದರೆ ನಿಮಗೂ ಕೂಡ ಸಿರಿಧಾನ್ಯದ ಆಹಾರವನ್ನು ತಯಾರಿಸುವ ವಿಧಾನ ಗೊತ್ತಾಗ್ತದೆ. ನೋಡಿ ಬಂಧುಗಳೇ, ಕುದಿಸಿದ ಜೋಳದಲ್ಲಿ ನೀರು ಸಮೇತ ಹಾಕಬಾರ್ದು. ಸ್ವಲ್ಪ ನೀರು ತೆಗೆದ್ಬಿಟ್ಟು ಹಾಕ್ಕೋಬೇಕು. ಮೊದಲು ಸ್ವಲ್ಪ ಫ್ರೈ ಮಾಡಬೇಕು, ಆಮೇಲೆ ಬೇಕಾಗುವಷ್ಟು ಮಾತ್ರ ಅದೇ ನೀರನ್ನು ಹಾಕ್ತಾ ಹೋಗಬೇಕು. ರುಚಿಗೆ ಸ್ವಲ್ಪ ಪಲಾವ್ ಮಸಾಲೆ ಸಿಗ್ತದಲ್ಲ, ಅದನ್ನು ಹಾಕ್ಕೋಬೋದು. ಹಾಕ್ತಾ ಇದ್ರೂ ನಡೀತದೆ. ನೋಡಿ, ನೀರು ಹಾಕಿದ್ದೆಲ್ಲ ಹಿಂಗೋಯ್ತು, ಅಲ್ಲಿವರೆಗೂ ಕುದಿಸ್ಬೇಕು. ನಂತರ ಕರ್ಬೇವಿನ ಸೊಪ್ಪು ಹಾಕಿ ಮುಚ್ಚಿಡಬೇಕು. ಕೊತ್ತಂಬರಿ ಹಾಕಿ ಹಸಿದ್ದು. ಈಗ ಸರ್ವ್ ಮಾಡೋಣ. ನೋಡಿ ಬಂಧುಗಳೇ, ಯಾವ ರೀತಿ ರೆಡಿಯಾಗಿದೆ ಅಂತ. ಅದರ ರುಚಿ ಸವಿದ್ರೇ ಗೊತ್ತು ಆನಂದ ಎಷ್ಟು ಅದ್ಭುತವಾಗಿದೆ ಅಂತ. ಹಾಗಾಗಿ ಮಿಸ್ ಮಾಡದೆ ಮುಂದಿನ ವಿಡಿಯೋಗಳನ್ನು ನೋಡ್ತಾ ಇರಿ. ಅಲ್ಲಿಯವರೆಗೂ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಬಂಧುಗಳೇ.